ಹಾಯ್ ಹಲೋ ವೆಲ್ಕಮ್ ಟು ಇಸ್ಮಾರ್ಟ್ ಶಿವಪಾರ್ವತಿ. ಇವತ್ತು ನಾವು ಗರಿಗರಿಯಾದ ಆನಿಯನ್ ಪಕೋಡ ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ಅಲ್ವಾ. ಬನ್ನಿ ವಿಡಿಯೋ ಮುಂದುವರಿಸೋಣ. ಏನೆಲ್ಲ ಬೇಕಂತ ನೋಡೋಣ. ಮೊದಲಿಗೆ ನಾವು ಒಂದು 4 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಯಾವುದೋ ಒಂದು ನಿಮಗೆ ಕಲ್ಸೋಕ್ಕೆ ಯಾವುದೋ ಅವೈಲೇಬಲ್ ಇದೆ ಬಾಣಲಿ, ಅದಕ್ಕೆ ಹಾಕ್ಕೊಳ್ಳಿ. ಒಂದು 4ರಿಂದ 5 ಈರುಳ್ಳಿಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಸಾಕು. ನಾವಿಲ್ಲಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತೊಗೊಂಡಿದ್ವಿ, ತುಂಬ ಚೆನ್ನಾಗಿರುತ್ತೆ. ಅಜ್ವಾನ ಹಾಕ್ತಿದ್ವಿ 1 ಟೇಬಲ್ ಸ್ಪೂನ್. ಜೀರಿಗೆನೂ ಹಾಕ್ತಾಯಿದ್ದೀವಿ, ಅದು 1 ಟೇಬಲ್ ಸ್ಪೂನ್ ಅಷ್ಟು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಪ್ಲಸ್ ಕೊತ್ತಂಬರಿ ಎರಡನ್ನೂ ಹಾಕ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಗರಿ ಇದು ಮಾಡೋಕ್ಕೇನು ತುಂಬ ಹೊತ್ತು ಬೇಕಾಗಿಲ್ಲ. ಹಸಿಮೆಣ್ಸಿನ್ಕಾಯಿಗಳು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀವಿ. ಒಂದು 10ರಿಂದ 15 ನಿಮಿಷ ಸಾಕು. ಮನೆಯಲ್ಲೇ ನೀವು ಮಾಡ್ಕೋಬೋದು. ಆರೋಗ್ಯನೂ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ ಅಲ್ವಾ. ಬೆಸ್ಟ್ ಕಾನ್ಸೆಪ್ಟ್. ಒಂದು ಸ್ವಲ್ಪ ಕಲರು ಆಗುತ್ತೆ. ಕಲರ್ ಹಾಕೋ ಬದಲು ನಾವು ಚಿಲ್ಲಿ ಪೌಡ್ರ್ ಹಾಕಿದರೆ ಬೆಸ್ಟ್. ಒಂದು 2 ಹಸಿಮೆಣ್ಸಿನ್ಕಾಯಿ ಕಡಿಮೆ ಮಾಡಿ ಒಂದು ಹಾಫ್ ಸ್ಪೂನಲ್ಲಿ ಹಾಫ್ ಸ್ಪೂನ್ ಅಂದರೆ 1/4 ಸ್ಪೂನ್ ನಾವು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ರೆ ಕಲರು ಬಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಮ್ಯಾಕ್ಸಿಮಮ್ ಪೀಪಲ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ವಿ ಕಲಸೋಕ್ಕೆ. ಇದಕ್ಕೆ ಯಾವುದೇ ವಿಧವಾದ ನಾನು ನೀರು ಆ್ಯಡ್ ಮಾಡಿಲ್ಲ, ವಾಟರ್ ಹಾಕೇ ಇಲ್ಲ. ನೀಟಾಗಿ ಕಲಿಸ್ಕೊಳ್ಳಿ. ಉಪ್ಪು ಹಾಕಿದ್ದೀವಿ, ಈರುಳ್ಳಿ ಇದೆ. ಉಪ್ಪು ಈರುಳ್ಳಿ ಎರಡೂ ಒಂದೇ ಬಾಣಲಿದ ಮೇಲೆ ಈರುಳ್ಳಿ ಬೇಗ ನೀರು ಬಿಡುತ್ತೆ. ಅದಕ್ಕೆ ನಾವು ಆನಿಯನ್ ಪಕೋಡಾಗೆ ಯಾವುದೇ ವಾಟರ್ ನೀರು ಹಾಕಬಾರ್ದು. ಸ್ವಲ್ಪ ಗಟ್ಟಿಯಾಗೇ ಇರಬೇಕಿದು. ಈ ಥರ ನೀಟಾಗಿ ಕೈಯಿಂದ ಹಿಚ್ಕಿ ಕಲಿಸ್ಕೊಳ್ಳಿ. ಇಷ್ಟೇ, ಇದು ಇನ್ನೇನು ಬ್ರಹ್ಮವಿದ್ಯೆ ಅಲ್ಲ. ನಮ್ಮ ಪೂರ್ವಜರೆಲ್ಲನೂ ಹಿಂಗೆ ಮಾಡ್ತಾಯಿದ್ರು ನೋಡಿ. ಈ ಥರ ಇಷ್ಟೇ, ನೀರು ಆ್ಯಡ್ ಮಾಡದಿದ್ದರೆ ಈಜಿ ಪಕೋಡ ಥರ ಬಂದುಬಿಡುತ್ತೆ. ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಸ್ವಲ್ಪನೇ ಇಟ್ಕೊಳ್ಳಿ, ತುಂಬ ಬೇಡ. ಯಾಕಂದರೆ ಪದೇ ಪದೇ ಕರೆದಿರೋ ಎಣ್ಣೆ ತಿನ್ನೋದು ಕೂಡ ಒಳ್ಳೆಯದಲ್ಲ. ಫ್ರೆಶ್ ಆಗೇ ತಿನ್ನಬೇಕಲ್ವ. ನೀವು ಸ್ವಲ್ಪ 4 ಬಿಟ್ಕೊಂಡ್ರೂ ಸಾಕು. ಒಂದು 10 ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ. ಆಯಿಲ್ ಕಡಿಮೆನೇ ಹಾಕ್ಕೊಳ್ಳಿ ಡೀಪ್ ಫ್ರೈ ಮಾಡೋ ಟೈಮಿಗೆ. ಈ ಥರ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ. ನಿಮ್ಮ ಕೈಗೆ ಎಷ್ಟಾಗುತ್ತೆ ಅಷ್ಟು ನಿಮಗೆ ಬಿಟ್ಟಿದ್ದು. ಈ ಥರ ಉಡಿಯಾಗಿ ಬೇರೆ ಬೇರೆಯಾಗಿ ಬಿಡ್ತಾರೆ, ಅಥವಾ ಈ ಥರ ಉಂಡೆ ಆಗೋ ಬಿಡ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಿಟ್ಕೊಳ್ಳಿ. ಪಕೋಡ ಟೇಸ್ಟ್ ಅಂತೂ ಬರುತ್ತೆ ಇಷ್ಟು ಮಿಕ್ಸ್ ಮಾಡಿದ್ರೆ. ಈ ಮೆಥಡಲ್ಲಿ ಕಲಿಸಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಮೆಥಡು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ದು ಆಲ್ ಅಂತ ಕೊಟ್ಟಿದ್ರೆ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ಏನೂ ಇಲ್ಲ. ನೆಕ್ಸ್ಟ್ ವಿಡಿಯೋ ನೀವು ಸರ್ಚ್ ಮಾಡೋದು ಬೇಕಿಲ್ಲ, ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಒಳ್ಳೆ ವಿಡಿಯೋ ನಾವು ಯಾವಾಗಲೂ ಬಿಡ್ತಾ ಇರ್ತೀವಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಕಮೆಂಟ್ ಮಾಡಿದ್ರು ಕೂಡ ನಾವು ಆ ರೀತಿ ಮಾಡಿಕೊಡ್ತೀವಿ. ಈ ಥರ ಗೋಲ್ಡನ್ ರೆಡಿಶ್ ಬರಲಿ. ಟರ್ನ್ ಮಾಡ್ಕೊಂಡು ಎಲ್ಲಿ ನೀಟಾಗಿ ಫ್ರೈ ಆಗಲಿ ಒಟ್ಟಿನಲ್ಲಿ. ನೋಡಿ, ಇದಾಗಿದೆ. ತೆಗಿಯೋಣ. ಇದು ಸೂಪರಾಗಿ ಬಂದಿದ್ದಾವೆ. ಎಲ್ಲ ತೆಗೆದು ಬೇರೆ ಇನ್ನೊಂದು ಸ್ವಲ್ಪ ಹಿಟ್ಟಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡೋಣ. ಸೇಮ್ ಇದೇ ರೀತಿಯಲ್ಲಿ. ತುಂಬ ಟೈಮ್ ಬೇಕಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ವಲ್ಪ ಒಂದು 10 ನಿಮಿಷ ಸಾಕು. ಈಸಿಯಾಗಿ ಮಾಡಿಬಿಡ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಎಲ್ಲ ಮುಗ್ದಿದೆ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ನಾವು ಇವತ್ತು ಸ್ವೀಟ್ ಮಾಡಿದ್ವಿ, ಈ ಥರ ಸರ್ವ್ ಕೂಡ ಮಾಡಿದ್ವಿ. ಗೆಸ್ಟ್ ಬಂದಿದ್ದಾರೆ. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.